ಪ್ರಮುಖವಾಗಿ ಚಿತ್ರದುರ್ಗದ ಹಿರಿಯೂರಲ್ಲಿ ಒಂದು ಬಸ್ ಅಪಘಾತಕ್ಕೀಡಾಗಿರುವಂತಹ ಪರಿಣಾಮ ಒಬ್ಬರಲ್ಲ ಇಬ್ಬರಲ್ಲ 9ಕ್ಕೂ ಹೆಚ್ಚು ಜನ ಸಜೀವ ದಹನಗೊಂಡಿದ್ದಾರೆ ಅಂತ ಈಗ ತಾನೇ ಐಜಿಪಿ ರವಿಕಾಂತೇಗೌಡ ಅವರೇ ಮಾತನಾಡ್ತಾ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು, ಆ ನಂತರದಲ್ಲಿ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರು. ಸೀಬರ್ಡ್ ಬಸ್ ಅಪಘಾತ ಸಂಭವಿಸಿದ್ದು ಹೇಗೆ? ಅಪಘಾತದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ಸೀಬರ್ಡ್ ಬಸ್ ಚಾಲಕ ರಫೀಕ್. ಬೆಂಗಳೂರಿನಿಂದ ಗೋಕರ್ಣದ ಕಡೆಗೆ ಹೋಗ್ತಾ ಇದ್ದಂತಹ ಬಸ್ ಇದಾಗಿದ್ದು, ಈ ವೇಳೆ ಬೆಂಗಳೂರಿನ ಕಡೆಗೆ ಹೊರಟಿದ್ದಂತೆ ಕಂಟೈನರ್ ಅದು ಬಂದು ಡಿಕ್ಕಿ ಹೊಡೆದಿದೆ ಬಸ್ಗೆ. ವಿರುದ್ಧ ದಿಕ್ಕಿನಿಂದ ಡಿವೈಡರ್ ಹಾರಿ ಬಂದು ಕಂಟೈನರ್ ಲಾರಿ ಚಾಲಕ ಈ ರೀತಿ ಡಿಕ್ಕಿ ಹೊಡೆದಿರುವ ಪರಿಣಾಮ ಬಸ್ ಬೆಂಕಿಗಾಹುತಿಯಾಗಿದೆ ಅಂತ ನಾನು ಆಗ್ಲೇ ಹೇಳಿದೆ ನೋಡಿ. ಡೀಸೆಲ್ ಟ್ಯಾಂಕಿಗೆ ಗುದ್ದಿರುವ ಪರಿಣಾಮ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿರುವ ಸಾಧ್ಯತೆ. ಬಸ್ನಿಂದ ಕೆಳಗೆ ಧುಮುಕುವಷ್ಟರಲ್ಲೇ ಗಾಯಗೊಂಡಿದ್ರಂತೆ ಚಾಲಕ ರಫೀಕ್. ಸೀಬರ್ಡ್ ಬಸ್ ಅಪಘಾತ ಸಂಭವಿಸಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಅವರೇ ಮಾಹಿತಿ ಕೊಡ್ತಿದ್ದಾರೆ. ಅಪಘಾತದ ಭೀಕರತೆಯನ್ನ ಸೀಬರ್ಡ್ ಬಸ್ ಚಾಲಕ ರಫೀಕ್ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಿನಿಂದ ಗೋಕರ್ಣದ ಕಡೆಗೆ ಬಸ್ ಹೋಗ್ತಾ ಇತ್ತು. ಕಂಟೈನರ್ ಡಿವೈಡರ್ ಹಾರಿ ಬಂದು ಬಸ್ಗೆ ಡಿಕ್ಕಿ ಹೊಡೆದಿರುವ ಪರಿಣಾಮ, ಅದು ಕೂಡ ಡೀಸೆಲ್ ಟ್ಯಾಂಕ್ ಇತ್ತಲ್ಲ, ಆ ಜಾಗಕ್ಕೆ ಡಿಕ್ಕಿ ಹೊಡೆದಿರುವ ಫೋರ್ಸ್ಗೆ ಬೆಂಕಿ ಹೊತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಚಾಲಕ ರಫೀಕ್ ಆ ಭಯಾನಕ ವಿಚಾರಗಳನ್ನ ಬಿಚ್ಚಿಡ್ತಿದ್ದಾರೆ. ಡೀಸೆಲ್ ಟ್ಯಾಂಕ್ಗೆ ಗುದ್ದಿದ್ರೆ ಹೆಂಗಿರುತ್ತೆ ಹೇಳಿ? ಆಟೋಮೆಟಿಕ್ ಆಗಿ ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಏನಾಗ್ತಾ ಇದೆ ಅಂತ ಬಸ್ಸಲ್ಲಿ ಇದ್ದವ್ರಿಗೂ ಗೊತ್ತಾಗಲ್ಲ. ಬಹುತೇಕರು ಹೇಳ್ತಿದ್ದಾರೆ ಎಕ್ಸಿಟ್ ಡೋರ್ಗಳಿರುತ್ತೆ, ಅಲ್ಲಿಂದ ಹಾರಬಹುದಿತ್ತು, ಅಥವಾ ಈ ಗ್ಲಾಸ್ಗಳನ್ನ ಒಡೆದಾದ್ರೂ ಹಾರಬಹುದಿತ್ತು ಕೆಲವರು. ಬಟ್ ಯಾಕೆ ಎಲ್ಲರೂ ಕೂಡ ಬಸ್ಸಲ್ಲೇ ಕೂತ್ಕೊಂಡಿದ್ರು, ಏನು ಗೊತ್ತಾಗಿಲ್ವಾ ಹೇಗೆ ಅಂತ? ಏನಾಗ್ತಾ ಇದೆ ಅನ್ನೋದ್ರ ಮಾಹಿತಿ ಸಿಗೋ ಅಷ್ಟೊತ್ತಿಗೆ ಅವರ ಪ್ರಾಣ ಪಕ್ಷಿನೇ ಹಾರು ಹೋಗಿತ್ತು ಅಂತ. ಯಾಕಂದ್ರೆ ಗಾರ್ಡನ್ ಇದ್ರೆ ಮಧ್ಯರಾತ್ರಿ 2 ಗಂಟೆ ಸುಮಾರು, ಅದು ಕೂಡ ಇಷ್ಟು ವಿಪರೀತ ಚಳಿ, ಎಲ್ಲರೂ ಕೂಡ ಆರಾಮಾಗಿ ನಿದ್ರೆಗೆ ಜಾರಿರ್ತಾರೆ. ಬೆಳಗ್ಗೆ ಆದ್ರೆ ಊರುಗಳಿಗೆ ಹೋಗ್ತೀವಿ, ನಮ್ಮ ಮನೆಗಳಿಗೆ ಹೋಗಬಹುದು ಅಂತ ಕನಸು ಹೊತ್ತು ಮಲಗಿದ್ದವರು ಮಸನ ಸೇರ್ತಾರೆ ಅಂತ ಯಾರಿಗೆ ಗೊತ್ತೈತೆ ಹೇಳಿ? ಚಾಲಕ ರಫೀಕ್ ಕೂಡ ಅದೇ ವಿಚಾರಗಳನ್ನು ಹೇಳ್ತಿದ್ದಾರೆ. ಕಂಟೈನರ್ದೇ ತಪ್ಪು, ಅದು ಕೂಡ ಡಿವೈಡರ್ ಹಾರಿ ಬಂದು ಬಸ್ಗೆ ಡಿಕ್ಕಿ ಹೊಡೆದಿರುವ ಪರಿಣಾಮ ಬಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ. ಅದು ಕೂಡ ಬಸ್ ಕಂಟ್ರೋಲ್ ಆಗ್ತಿತ್ತ ಏನೋ ಗೊತ್ತಿಲ್ಲ, ಆದ್ರೆ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಹೊಡಿತು, ಬೆಂಕಿ ಹೊತ್ಕೊಳ್ತು ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಆ ವಿಚಾರಗಳನ್ನ ಚಾಲಕ ಮಾತನಾಡ್ತಿದ್ದಾರೆ. ಒಂದು ಶವಗಳನ್ನ ಸಂಗ್ರಹಿಸುವ ಎಚ್ಚರಿಕೆ ಇದ್ರ ಆಕ್ಸಿಡೆಂಟ್ ಆಯ್ತು. ಕೆಳಗೆ ಬಿದ್ದೆ ಮೇಲಿಂದ ಬಂದೆ. ನೋಡ್ತೀನಿ ಫೈರ್ ಎಲ್ಲ ಆಗಿತ್ತು. ಆಮೇಲೆ ಡೋರ್ ಯಾವ್ದು ತೆಗಿಯಕ್ ಬಂದಿಲ್ಲ, ಗ್ಲಾಸ್ ಎಲ್ಲ ಹೊಡ್ಕೊಂಡು ಪ್ರಯತ್ನ ಸರ್. ಫೈರ್ ಆಲ್ರೆಡಿ ಬೆಂಕಿ ತುಂಬಾ ಹತ್ತಿತ್ತು, ಹೊಗೆ ಎಲ್ಲ ಫುಲ್ ಬಿಟ್ಟಿತ್ತು. ಡೋರ್ ಯಾವ್ದು ತೆಗಿಯಕ್ ಬರ್ತಿರ್ಲಿಲ್ಲ. ಯಾರ ಹತ್ರ ಇದು ವಿಂಡೋಸ್ ಇದೆ ಅಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ರು. ನನಗೂ ಲಾಸ್ಟ್ ಟೈಮ್ ಅಲ್ಲಿ ಗ್ಲಾಸ್ ಹೊಡೀತು, ನಾನು ದಾಟಿ ಬಂದೆ. ಇಲ್ಲ, ನಾನೇ ಓದ್ದೆ, ನಾನೇ ಡೋರ್ ಗ್ಲಾಸ್ ಹೊಡ್ಬೇಕಾದ್ರು. ಕೆಲವರೆಲ್ಲ ದಾಟಿ ಬಂದ್ರು. 32 ಅನ್ಸುತ್ತೆ. ಮಾಡಿದ್ರು, ಬಟ್ ಬೇಗ ಬೆಂಕಿ ಎಲ್ಲ ಬೇಗ ಹತ್ಕೊಂತಲ್ಲ, ಸೊ ಹಾಗೆ ಕಷ್ಟ ಆಯ್ತು ಎಲ್ಲಾರು ಇದು ಮಾಡೋದಕ್ಕೆ. ಇಲ್ಲ ಸರ್, ನಾನು ಒಬ್ಬೇ ಬಂದೆ. ಒಂದು 30 ಜನ ಇರ್ಬೋದು, 32 ಜನ ಇರ್ಬೋದು. ಇಲ್ಲ ಸರ್, ಫುಲ್ ಹೊಗೆ ಎಲ್ಲ ತುಂಬಿಕೊಂಡಿತ್ತು. ಉಸಿರಾಡಕ್ಕೂ ಕಷ್ಟ ಆಗ್ತಾ ಇತ್ತು ಅಲ್ಲಿ. ಸರ್ ಏನಿಲ್ಲ, ಬಸ್ಸು ಒಂದ್ ಸೈಡ್ ಫುಲ್ ಬೆಂಡ್ ಆಗಿತ್ತು. ಬಸ್ಸು ಬೆಂಕಿ ಹತ್ಕೊಂಡಿತ್ತು. 2 ಗಂಟೆ ಹಂಗೆ ಈ ಘಟನೆ ನಡೆಯುತ್ತೆ. ಸೊ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಸರ್. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ಸು ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಗುದಿಯುತ್ತೆ. ಸೊ ಸೀಬರ್ಡ್ ಬಂದು ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ 2 ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿಂದ ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಸರ್. ಸೊ ಅದು ಚಿತ್ರದುರ್ಗ ರೋಡ್ ಇಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಿದ್ದು. ಸೊ ನಮ್ ಕಡೆ ಬಂದಿರೋದು ಅದು ಸರ್. ಅಂದ್ರೆ ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಹೊಡ್ತು ಅಂತಂದ್ರೆ ಡೀಸೆಲ್ ಟ್ಯಾಂಕಿಗೆ ಸರ್ ಅದು ಲಾರಿ ಬಂದು ಗುದ್ದಿದ್ದು. ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿರ್ಬೋದು ಅಂತ ಸರ್. ಅಂದ್ರೆ ಲಾರಿ ಬಂದು ಆಪೋಸಿಟ್ ರೋಡ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್. ಇದಕ್ಕೆ ಡಿವೈಡರ್ ದಾಟಿ ಬಂದು ಬಸ್